ಶಾಸಕ ಜಯಚಂದ್ರ ಮನೆ ಬಳಿ ಇದೆಂತ ಅವ್ಯವಸ್ಥೆ. ವಸತಿ ನಿಲಯದ ಮುಂದೆಯೇ ಕೊಳಚೆ ಪ್ರದೇಶ ನಿರ್ಮಾಣ. ಶಿರಾನಗರ ಅದೆಷ್ಟೋ ಅಭಿವೃದ್ಧಿಯಾಗಿದ್ರೂ ಕೂಡ ಅವ್ಯವಸ್ಥೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಶಿರಾ ಕ್ಷೇತ್ರದ ಶಾಸಕರಾಗಿರೋ ಟಿಬಿ ಜಯಚಂದ್ರ ಅವರ ಮನೆಯು ಕೂಗಳತೆಯ ದೂರದಲ್ಲಿಯೇ ಕೊಳಚೆ ಪ್ರದೇಶ ನಿರ್ಮಾಣ ಆಗಿದ್ದು, ಸುತ್ತಮುತ್ತಲ ಜನರು ದುರ್ನಾತದಲ್ಲಿಯೇ ವಾಸ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಹೌದು, ಶಿರಾನಗರದ ವಾರ್ಡ್ ನಂಬರ್ 3ರ ಸುಖೀನಗರ ಬಡಾವಣೆಯ ಶಾಸಕ ಟಿಬಿ ಜಯಚಂದ್ರ ಅವರ ಗೃಹ ಕಚೇರಿಯ ಕೂಗಳತೆ ದೂರದಲ್ಲಿಯೇ ಸುಮಾರು ದಿನಗಳಿಂದ ಚರಂಡಿ ಕಟ್ಟಿಕೊಂಡಿದ್ದು, ನೀರು ಸರಾಗವಾಗಿ ಹರಿಯದೇ ಇರೋದ್ರಿಂದ ಗಲೀಜು ನೀರು ಖಾಲಿ ನಿವೇಶನಗಳಿಗೆ ನುಗ್ತಾ ಇದೆ. ಇನ್ನು ಈ ಭಾಗದಲ್ಲಿ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮೀಪವೇ ಇದೆ. ವಿದ್ಯಾರ್ಥಿ ನಿಲಯದ ಹೊರ ವಲಯದ ಸುತ್ತ ಗೋಡೆ ನಿರ್ಮಿಸಲಾಗಿದೆ. ಆದರೆ ಮುಖ್ಯ ದ್ವಾರಕ್ಕೆ ಗೇಟ್ ಮುಂಭಾಗದ ರಸ್ತೆಯಲ್ಲಿ ಚರಂಡಿ ಹಾದು ಹೋಗಿದ್ದು, ಚರಂಡಿಯನ್ನ ನಗರಸಭೆ ಸಿಬ್ಬಂದಿ ಸ್ವಚ್ಛ ಕಾರ್ಯ ಮಾಡದೇ ಇರೋದ್ರಿಂದ ಚರಂಡಿ ಕಟ್ಟಿಕೊಂಡು ಖಾಲಿ ನಿವೇಶನಕ್ಕೆ ಕೊಳಚೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಸುಮಾರು ದಿನಗಳಿಂದ ಕೊಳಚೆ ನೀರು ನಿಂತಲ್ಲಿ ನಿಂತಿರೋದ್ರಿಂದ ಗಬ್ಬೆದ್ದು ನಾರ್ತಾ ಇದ್ದು, ವಸತಿ ನಿಲಯದಲ್ಲಿರೋ ವಿದ್ಯಾರ್ಥಿಗಳು ನರಕದಲ್ಲಿ ಜೀವನ ನಡೆಸುವಂತಾಗಿದೆ. ಚರಂಡಿ ನೀರು ಖಾಲಿ ನಿವೇಶನದಲ್ಲಿ ಶೇಖರಣೆಗೊಂಡಿರುವುದರಿಂದ ಸೊಳ್ಳೆ ಕಾಟ ಕೂಡ ಹೆಚ್ಚಾಗಿದ್ದು, ವಸತಿ ನಿಲಯದ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲ ನಿವಾಸಿಗಳಲ್ಲಿ ರೋಗದ ಭೀತಿ ಶುರುವಾಗಿದೆ. ಕೂಡಲೇ ಚರಂಡಿ ನೀರಿನ ಕಾಟ ತಪ್ಪಿಸುವಂತೆ ವಿದ್ಯಾರ್ಥಿಗಳು ಕೂಡ ಮನವಿಯನ್ನ ಮಾಡಿದ್ದಾರೆ. ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿದ್ದೀನಿ. ನಮ್ಮ ಹಾಸ್ಟೆಲ್ ಮುಂದೆ ತುಂಬಾ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ನೀರೆಲ್ಲ ಅಲ್ಲಲ್ಲೇ ಹರಿದೋಗ್ತಾ ಇದೆ. ನಗರಸಭೆಯವರು ಸ್ವಲ್ಪ ಕ್ರಮಗೊಂಡು ಇದನ್ನ ಸ್ವಲ್ಪ ಸ್ವಚ್ಛತೆ ಮಾಡಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀನಿ. ನಾವು ಓಡಾಡ್ಬೇಕಂದ್ರೆ ಮೂಗು ಮುಚ್ಕೊಂಡು ಓಡಾಡಬೇಕು. ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ನಮಗೆ ನೈಟ್ ಹೊತ್ತು ಮಲಿಕೊಂಡಾಗ ಸೊಳ್ಳೆ ಜಾಸ್ತಿ ಇರ್ತವೆ. ಸ್ವಲ್ಪ ನಗರಸಭೆಯವರು ಬಂದು ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಮಗೆ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತಂತ ನಾನು ಹೇಳ್ತಾ ಇದ್ದೀನಿ. ಇನ್ನಾದ್ರೂ ನಗರಸಭೆ ಸಿಬ್ಬಂದಿ ಎಚ್ಚೆತ್ತು ಕೂಡಲೇ ಕಟ್ಕೊಂಡಿರೋ ಚರಂಡಿಯನ್ನ ಸ್ವಚ್ಛಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.